ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪೂರ್ವ ಪರೀಕ್ಷೆ ಹಾಗೂ ಈ ಒಂದು ಪೂರ್ವ ಪರೀಕ್ಷೆಯ ಕೀ ಉತ್ತರಗಳನ್ನು ಇಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ತದನಂತರ ಈ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಹಕ್ಕಬುಕ್ಕ ಅಂತ ಕರಿತೀವಿ. ಹರಿಹರ ಮತ್ತು ಬುಕ್ಕ ಅಂತ ಇದೆ. ಓಕೆ. ಇನ್ನು ಎರಡನೇ ಪ್ರಶ್ನೆ, ಮೊಹಮ್ಮದ್ ಗವಾನ್ ಯಾವ ಸಾಮ್ರಾಜ್ಯದ ಪ್ರಸಿದ್ಧ ಪ್ರಧಾನಿಯಾಗಿದ್ದನು? ಮೊಹಮ್ಮದ್ ಗವಾನ್ ಯಾವ ಸಾಮ್ರಾಜ್ಯದ ಪ್ರಸಿದ್ಧ ಪ್ರಧಾನಿಯಾಗಿದ್ದನು ಅಂತ ಇದೆ. ಆನ್ಸರ್ ನೋಡ್ತಾ ಹೋಗೋಣ. ಬಹುಮನಿ ಸಾಮ್ರಾಜ್ಯದ ಪ್ರಸಿದ್ಧ ಪ್ರಧಾನಿಯಾಗಿದ್ದನು. ಓಕೆನಾ? ಇನ್ನು ಮೂರನೇ ಪ್ರಶ್ನೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಆಚಾರ್ಯರು ಯಾರು? ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಆಚಾರ್ಯರು ಯಾರು ಅಂತ ಕೇಳ್ತಾನೆ. ಆನ್ಸರ್ ಏನಪ್ಪ ಅಂದರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆ, ದಾಸ ಸಾಹಿತ್ಯದ ಪ್ರಮುಖ ದಾಸರೊಬ್ಬರ ಹೆಸರನ್ನು ತಿಳಿಸಿ ಅಂತ ಇದೆ. ಸೊ ಪುರಂದರದಾಸರು ಮತ್ತು ಕನಕದಾಸರು ಎರಡರಲ್ಲಿ ಯಾವುದಾದ್ರು ಒಬ್ಬರದ ಹೆಸರು ಬರೆದ್ರೆ ನಡೀತದೆ. ಓಕೆನಾ? ಐದನೇ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಇದೆ. ಸೊ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಆಗಿರ್ತಾನೆ. ಆನ್ಸರ್ ಏನಪ್ಪ ಅಂದರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಇನ್ನು ಆರನೇ ಪ್ರಶ್ನೆ, ಮರಾಠ ಸಾಮ್ರಾಜ್ಯದ ಪ್ರಬಲ ದೊರೆ ಶಿವಾಜಿಯ ತಾಯಿಯ ಹೆಸರೇನು ಅಂತ ಇದೆ. ಆನ್ಸರ್ ಏನಪ್ಪ ಅಂದರೆ ಜೀಜಾಬಾಯಿ ಆಗಿರ್ತದೆ. ಓಕೆ. ಆರನೇ ಪ್ರಶ್ನೆಗೆ ಉತ್ತರ ಜೀಜಾಬಾಯಿ. ಓಕೆನಾ? ಶಿವಾಜಿಯ ತಾಯಿಯ ಹೆಸರು ಜೀಜಾಬಾಯಿ. ಇನ್ನು ಏಳನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಒಟ್ಟು 6 ಮೂಲಭೂತ ಹಕ್ಕುಗಳಿದ್ದಾವೆ. ಏಳನೇ ಪ್ರಶ್ನೆಗೆ ಉತ್ತರ ಒಟ್ಟು 6 ಮೂಲಭೂತ ಹಕ್ಕುಗಳು. ಎಂಟನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ? ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಅಂತ ಇದೆ. ಸೊ ಆನ್ಸರ್ ಎಂಟನೇದು 4ನೇ ಎ ಭಾಗದಲ್ಲಿ ಸೇರಿಸಲಾಗಿದೆ. ಆನ್ಸರ್ ಏನಪ್ಪ ಅಂದರೆ 4ನೇ ಎ ಭಾಗದಲ್ಲಿ ಸೇರಿಸ್ತಾರೆ. ಇನ್ನು 9ನೇ ಪ್ರಶ್ನೆ, ಭಾರತದ ರಕ್ಷಣಾ ಪಡೆಗಳ ಮಹಾದಂಡನಾಯಕರು ಯಾರು? ಭಾರತದ ರಕ್ಷಣಾ ಪಡೆಗಳ ಮಹಾದಂಡನಾಯಕ. ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ಭಾರತದ ರಾಷ್ಟ್ರಪತಿಯವರು ಮಹಾದಂಡನಾಯಕರು ಆಗಿರುತ್ತಾರೆ. 9ನೇ ಪ್ರಶ್ನೆಗೆ ಭಾರತದ ರಾಷ್ಟ್ರಪತಿಯವರು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು 10ನೇ ಪ್ರಶ್ನೆ, ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಜನರಲ್ ಎಂದು ಕರೆಯುತ್ತಾರೆ. ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೀತಾರೆ. 10ನೇ ಪ್ರಶ್ನೆಗೆ ಉತ್ತರ ಜನರಲ್. ಇನ್ನು 11ನೇ ಪ್ರಶ್ನೆ, ಚೋಳರ ಆಡಳಿತದ ಅತ್ಯಂತ ಪ್ರಮುಖ ಲಕ್ಷಣವೇನು ಅಂತ ಇದೆ. ಚೋಳರ ಆಡಳಿತದ ಅತ್ಯಂತ ಪ್ರಮುಖ ಲಕ್ಷಣ ಏನು ಅಂತ ಕೇಳಿದ್ದಾನೆ. 11ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆ. ಇದು ಚೋಳರ ಆಡಳಿತದ ಪ್ರಮುಖ ಏನಂತ ಕರೀತಾರೆ, ಅದನ್ನ ಲಕ್ಷಣ ಅಂತ ಹೇಳ್ತಾರೆ. ಇನ್ನು 12ನೇ ಪ್ರಶ್ನೆ, ಪ್ರಸ್ತುತ ಗ್ರಾಮ ಪಂಚಾಯಿತಿಯ ರಾಜಕೀಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಪ್ರಸ್ತುತ ಗ್ರಾಮ ಪಂಚಾಯಿತಿಯ ರಾಜಕೀಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಆನ್ಸರ್ ಏನಪ್ಪ ಅಂದರೆ 12ನೇಕ್ಕೆ ಅಧ್ಯಕ್ಷರು ಅಂತ ಕರೀತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ನಾವು ಅಧ್ಯಕ್ಷರನ್ನು ನೇಮಕ ಮಾಡ್ತೀವಿ. ಓಕೆನಾ? ಇನ್ನು 13ನೇ ಪ್ರಶ್ನೆ, ಭೂಮಿಯ ಆಕಾರವನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. 13ನೇ ಪ್ರಶ್ನೆ, ಭೂಮಿಯ ಆಕಾರವನ್ನು ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಅಥವಾ ಗೋಳಾಕಾರದಲ್ಲಿ ಇದೆ ಅಂತ ನಾವು ಕರಿತೀವಿ. 14ನೇ ಪ್ರಶ್ನೆ ನೋಡ್ತಾ ಹೋಗೋಣ. 0 ಡಿಗ್ರಿ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. 0 ಡಿಗ್ರಿ ಅಕ್ಷಾಂಶವನ್ನು ನಾವು ಸಮಭಾಜಕ ವೃತ್ತ ಎಂದು, ಎಕ್ವೇಟರ್ ಎಂದು ಕರೆಯುತ್ತೇವೆ. 14ನೇ ಪ್ರಶ್ನೆಗೆ ಉತ್ತರ ಸಮಭಾಜಕ ವೃತ್ತ ಆಗಿರ್ತದೆ. ಇನ್ನು 15ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಆನ್ಸರ್ ನೋಡ್ತಾ ಹೋಗೋಣ. 15ನೇ ಪ್ರಶ್ನೆಗೆ ಏನಪ್ಪ ಅಂದರೆ ಆನ್ಸರು ಹವಾಮಾನ ಎಂದು ಕರೆಯುತ್ತಾರೆ. ಹವಾಮಾನ ಎಂದು ಕರೀತಾರೆ. ಇನ್ನು 16ನೇ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸ್ತಪ್ಪ ಅಂದರೆ ಜೂನ್ 5ರಂದು ಆಚರಿಸ್ತೀವಿ. ಅದನ್ನು ನೋಡೋ ಅವಶ್ಯಕತೆ ಇಲ್ಲ. ಓಕೆನಾ? 17ನೇ ಪ್ರಶ್ನೆ, ಆದಾಯವನ್ನು ತರುವ ಯಾವುದೇ ಕಾನೂನುಬದ್ಧ ಚಟುವಟಿಕೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಸೊ 17ನೇ ಪ್ರಶ್ನೆ ಉತ್ತರ ನೋಡ್ತಾ ಹೋಗೋಣ. ಆರ್ಥಿಕ ಚಟುವಟಿಕೆ ಎಂದು ಕರೀತಾರೆ. ಅದನ್ನು ಏನಂತ ಕರೀತಾರೆ? ಆರ್ಥಿಕ ಚಟುವಟಿಕೆ. 18ನೇ ಪ್ರಶ್ನೆ, ಮನೆಯಲ್ಲಿನ ದೈನಂದಿನ ಆದಾಯ ಮತ್ತು ಖರ್ಚು ವೆಚ್ಚಗಳ ನಿರ್ವಹಣೆಯನ್ನು ಏನೆಂದು ಕರೆಯುತ್ತಾರೆ ಅಥವಾ ಏನೆನ್ನುತ್ತಾರೆ ಅಂತ ಇದೆ. 18ನೇ ಪ್ರಶ್ನೆಗೆ ಉತ್ತರ ಹಣಕಾಸಿನ ನಿರ್ವಹಣೆ ಅಥವಾ ಕೌಟುಂಬಿಕ ಬಜೆಟ್ ಎಂದು ಕರೀತಾರೆ. 19ನೇ ಪ್ರಶ್ನೆ ನೋಡ್ತಾ ಹೋಗೋಣ.
ಲಾಭದ ಉದ್ದೇಶದಿಂದ ನಡೆಸುವ ಆರ್ಥಿಕ ಚಟುವಟಿಕೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಸೊ 19ನೇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ವ್ಯವಹಾರ ಎಂದು ಕರಿತೀವಿ. 20ನೇ ಪ್ರಶ್ನೆ ಕೊನೆಯ ಪ್ರಶ್ನೆ, ಪೂರ್ವ ಪರೀಕ್ಷೆಯ ಕೊನೆಯ ಪ್ರಶ್ನೆ ಆಗಿರ್ತದೆ ಇದು. ನಿಮ್ಮ ಊರಿನಲ್ಲಿ ಕಂಡುಬರುವ ಯಾವುದಾದ್ರೂ ಒಂದು ಸ್ಥಳೀಯ ಉದ್ದಿಮೆಯ ಅಥವಾ ವ್ಯವಹಾರದ ಹೆಸರನ್ನು ಬರೆಯಿರಿ ಅಂತ ಕೇಳ್ತಾನೆ. ನಿಮ್ಗೆ ಯಾವುದಾದ್ರು ತಿಳಿದ್ರೆ ಅದು ಬರಿಬೋದು ನೀವು. ಓಕೆ, ಕಿರಾಣಿ ಅಂಗಡಿ ಅಂತ ಬರಿಬೋದು, ಹಾಲಿನ ಡೈರಿ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ದಿನಸಿ ಅಂಗಡಿಗಳಾಗಿರ್ಬೋದು, ಯಾವುದಾದ್ರೂ ಒಂದು ಆನ್ಸರನ್ನು ಬರೆದ್ರೆ ನಡೀತದೆ. ಓಕೆನಾ. ಸೊ ಇದೇನಪ್ಪ ಅಂದರೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳಾಗಿದ್ದು 9ನೇ ತರಗತಿಯದು. ಇನ್ನು ಈಗ ಅದೇ ಒಂದು 9ನೇ ತರಗತಿಯ ಸಮಾಜ ವಿಜ್ಞಾನದ ಸಾಫಲ್ಯ ಪರೀಕ್ಷೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆನಾ. ಇದು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು ಇಲ್ಲಿ ಸಿಗ್ತದೆ ನಿಮಗೆ. ಇನ್ನು 1ನೇ ಪ್ರಶ್ನೆ ನೋಡಿ, ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತ ಕೇಳ್ತಾನೆ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಗೋಣ. ಶ್ರೀಕೃಷ್ಣ ದೇವರಾಯ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 1ನೇದಕ್ಕೆ ಏನಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ. 2ನೇ ಪ್ರಶ್ನೆ, ಬಹುಮನಿ ಸುಲ್ತಾನರ ಪ್ರಸಿದ್ಧ ವಾಸ್ತುಶಿಲ್ಪ ಗೋಲಗುಮ್ಮಟ ಎಲ್ಲಿದೆ? ಬಹುಮನಿ ಸುಲ್ತಾನರ ಪ್ರಸಿದ್ಧ ವಾಸ್ತುಶಿಲ್ಪ ಗೋಲಗುಮ್ಮಟ ಎಲ್ಲಿದೆ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ವಿಜಯಪುರ ಅಥವಾ ಹಳೆಯ ಹೆಸರು ಬಿಜಾಪುರದಲ್ಲಿ ಇರ್ತದೆ. 3ನೇ ಪ್ರಶ್ನೆ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳ್ತಾನೆ. 3ನೇ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. 4ನೇ ಪ್ರಶ್ನೆ, ಇಸ್ಲಾಂ ಧರ್ಮದಲ್ಲಿನ ಸರಳತೆ ಮತ್ತು ಭಕ್ತಿಯನ್ನು ಸಾರಿದ ಸಂತರನ್ನು ಏನೆಂದು ಕರೆಯುತ್ತಾರೆ? ಇಸ್ಲಾಂ ಧರ್ಮದಲ್ಲಿನ ಸರಳತೆ ಮತ್ತು ಭಕ್ತಿಯನ್ನು ಸಾರಿದ ಸಂತರನ್ನು ಏನೆಂದು ಕರೀತಾರೆ ಅಂತ 4ನೇ ಪ್ರಶ್ನೆಯಲ್ಲಿ ಕೇಳ್ತಾನೆ. ಆನ್ಸರ್ ಏನಪ್ಪ ಅಂದರೆ ಸೂಫಿ ಸಂತರು ಎಂದು ಕರೀತಾರೆ. ಓಕೆನಾ. 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಆಗ್ರಾದಲ್ಲಿ ತಾಜ್ ಮಹಲನ್ನು ಕಟ್ಟಿಸಿದ ಮೊಘಲ್ ದೊರೆ ಯಾರು ಅಂತ ಇದೆ. ಸೊ ಯಾರಪ್ಪ ಅಂದರೆ ಶಹಜಹಾನ್ ಅನ್ನೋದು ಸರಿಯಾದ ಉತ್ತರ. ಆಗ್ರಾದಲ್ಲಿ ತಾಜ್ ಮಹಲನ್ನು ಕಟ್ಟಿಸಿದಂಥ ದೊರೆ ಶಹಜಹಾನ್ ಆಗಿರ್ತಾನೆ. ಅವನ ಹೆಂಡತಿಯ ಸವಿ ನೆನಪಿಗಾಗಿ. ಅವನ ಹೆಂಡತಿಯ ಹೆಸರು ಮುಮ್ತಾಜ್ ಆಗಿರ್ತದೆ. 6ನೇ ಪ್ರಶ್ನೆ, ಶಿವಾಜಿಯ ಆಡಳಿತದಲ್ಲಿದ್ದ 8 ಜನರ ಮಂತ್ರಿಮಂಡಲವನ್ನು ಏನೆಂದು ಕರೀತಿದ್ದರು ಅಂತ ಇದೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಅಷ್ಟಪ್ರಧಾನರು ಎಂದು ಕರಿತಾ ಇದ್ರಂತೆ. 8 ಜನ ಪ್ರಮುಖ ವ್ಯಕ್ತಿಗಳನ್ನು ಅಷ್ಟಪ್ರಧಾನರು ಎಂದು ಕರಿತಾ ಇದ್ದರು. 7ನೇ ಪ್ರಶ್ನೆ, 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುವುದು ನಮ್ಮ ಸಂವಿಧಾನದ ಯಾವ ಹಕ್ಕಿಗೆ ಸೇರಿದೆ ಅಂತ ಇದೆ. 7ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಶೈಕ್ಷಣಿಕ ಹಕ್ಕು. ಇದು ಮೂಲಭೂತ ಹಕ್ಕು ಆಗಿರ್ತದೆ. 7ನೇ ಪ್ರಶ್ನೆ ಉತ್ತರ ಶೈಕ್ಷಣಿಕ ಹಕ್ಕು. ಇನ್ನು 8ನೇ ಪ್ರಶ್ನೆ ನೋಡಿ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮ ಹಕ್ಕೇ ಅಥವಾ ಕರ್ತವ್ಯವೇ ಅಂತ ಇದೆ. ಸೊ ಅದೇನಪ್ಪ ಅಂದರೆ ಅದು ಮೂಲಭೂತ ಕರ್ತವ್ಯವಾಗಿರ್ತದೆ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸೋದು ಮೂಲಭೂತ ಕರ್ತವ್ಯ. ಭಾರತೀಯ ವಾಯುಸೇನೆಯ ಪ್ರಧಾನ ಕಚೇರಿ ಎಲ್ಲಿದೆ? ಭಾರತೀಯ ವಾಯುಸೇನೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ 9ನೇ ಪ್ರಶ್ನೆ ಕೇಳಿದ್ದಾನೆ. ಆನ್ಸರ್ ಏನಪ್ಪ ಅಂದರೆ ನವದೆಹಲಿಯಲ್ಲಿ ಇರತಕ್ಕಂಥದ್ದು ಭಾರತೀಯ ಪ್ರಮುಖ ಕಚೇರಿ. ಎದರದಪ್ಪ ಅಂದರೆ ವಾಯುಸೇನೆಯ ಪ್ರಮುಖ ಕಚೇರಿ ನವದೆಹಲಿಯಲ್ಲಿ ಐತಿ. ಇನ್ನು 10ನೇ ಪ್ರಶ್ನೆ, ನೌಕಾಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ನೌಕಾಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಅಂತ 10ನೇ ಪ್ರಶ್ನೆ ಕೇಳ್ತಾನೆ. 10ನೇ ಪ್ರಶ್ನೆ ಉತ್ತರ ಏನಪ್ಪ ಅಂದರೆ ಅಡ್ಮಿರಲ್ ಎಂದು ಕರೀತಾರೆ. ಓಕೆ. ಇನ್ನು 11ನೇ ಪ್ರಶ್ನೆ ನೋಡಿ, ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೇಳ್ತಾನೆ. ನೆಕ್ಸ್ಟ್ 11ನೇ ಪ್ರಶ್ನೆ ಉತ್ತರ ಏನಪ್ಪ ಅಂದರೆ ಲಾರ್ಡ್ ರಿಪ್ಪನ್ನನ್ನು ಸ್ಥಳೀಯ ಸಂಸ್ಥೆಗಳ ಒಂದು ಪಿತಾಮಹ ಅಂತ ಕರೀತಾರೆ. ಮಹಾನಗರ ಪಾಲಿಕೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಅಂತ 12ನೇ ಪ್ರಶ್ನೆ ಕೇಳಿದ್ದಾನೆ. ಮಹಾನಗರ ಪಾಲಿಕೆಯ ಮುಖ್ಯಸ್ಥರನ್ನು ಮಹಾಪೌರರು ಅಥವಾ ಮೇಯರ್ ಎಂದು ಕರೀತಾರೆ. 12ನೇ ಪ್ರಶ್ನೆ ಉತ್ತರ ಮೇಯರ್ ಅಥವಾ ಮಹಾಪೌರರು. 13ನೇ ಪ್ರಶ್ನೆ, 0 ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. 0 ಡಿಗ್ರಿ ರೇಖಾಂಶವನ್ನು ನಾವು ಪ್ರಧಾನ ರೇಖಾಂಶ ಗ್ರೀನ್ವಿಚ್ ರೇಖೆ ಎಂದು ಕರಿತೀವಿ. 14ನೇ ಪ್ರಶ್ನೆ, ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟು ಅಂತ ಇದೆ. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟಪ್ಪ ಅಂದರೆ 510 ದಶಲಕ್ಷ ಕಿಲೋಮೀಟರ್ಗಳಾಗಿರ್ತವೆ. 510 ದಶಲಕ್ಷ ಕಿಲೋಮೀಟರ್. 15ನೇ ಪ್ರಶ್ನೆ, ಒಂದು ವಿಶಾಲ ಪ್ರದೇಶದ ದೀರ್ಘಕಾಲದ ಹವಾಮಾನದ ಸರಾಸರಿ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. 15ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ವಾಯುಗುಣ ಕ್ಲೈಮೇಟ್ ಎಂದು ಕರಿತೀವಿ. ಇನ್ನು ನೆಕ್ಸ್ಟು 16ನೇ ಪ್ರಶ್ನೆ, ಅರಣ್ಯ ನಾಶದಿಂದ ಪರಿಸರದ ಮೇಲಾಗುವ ಒಂದು ದುಷ್ಪರಿಣಾಮವನ್ನು ತಿಳಿಸಿ ಅಂತ ಇದೆ. ಸೊ ಏನಪ್ಪ ಅಂದರೆ ಮಳೆಯ ಪ್ರಮಾಣ ಕಡಿಮೆ ಆಗೋದು, ಜಾಗತಿಕ ತಾಪಮಾನದ ಏರಿಕೆ ಆಗೋದು, ಅಷ್ಟೇ ಅಲ್ಲದೆ ಹಸಿರು ಮನೆ ಪರಿಣಾಮ ಕೂಡ ಉಂಟಾಗ್ತದೆ ಅಂತ ಬರೆದ್ರೆ ನಡೀತದೆ. 1 ಅಂಕ ಸಿಗ್ತದೆ ನಿಮಗೆ. ಇನ್ನು 17ನೇ ಪ್ರಶ್ನೆ, ಕೃಷಿ ಮತ್ತು ಪಶುಸಂಗೋಪನೆಯು ಯಾವ ವಲಯದ ಆರ್ಥಿಕ ಚಟುವಟಿಕೆಗಳಾಗಿವೆ? ಕೃಷಿ ಮತ್ತು ಪಶುಸಂಗೋಪನೆಯು ಯಾವ ವಲಯದ ಆರ್ಥಿಕ ಚಟುವಟಿಕೆಗಳಾಗಿವೆ ಅಂತ ಇದೆ. ಆನ್ಸರ್ ಏನಪ್ಪ ಅಂದರೆ ಇದು ಪ್ರಾಥಮಿಕ ವಲಯದ ಒಂದು ಚಟುವಟಿಕೆ ಆಗಿರುತ್ತದೆ. 18ನೇ ಪ್ರಶ್ನೆ,
ಉಳಿತಾಯ ಎಂದರೇನು, ಸೇವಿಂಗ್ಸ್ ಎಂದರೇನು ಅಂತ ಕೇಳ್ತಾನೆ. ತುಂಬ ಸುಲಭವಾದಂಥ ಪ್ರಶ್ನೆ. ಒಟ್ಟು ಆದಾಯದಲ್ಲಿ ಖರ್ಚು ಮಾಡಿದ ನಂತರ ಭವಿಷ್ಯಕ್ಕಾಗಿ ಕಾಯ್ದಿರಿಸುವ ಹಣವೇ ಉಳಿತಾಯ ಆಗಿರ್ತದೆ. ಒಟ್ಟು ಆದಾಯದಲ್ಲಿ ಖರ್ಚು ಮಾಡಿದ ನಂತರ ಭವಿಷ್ಯಕ್ಕಾಗಿ ಕಾಯ್ದಿರಿಸುವ ಹಣವೇ ಏನಪ್ಪ ಅಂದರೆ ಉಳಿತಾಯ. ಇನ್ನು 19ನೇ ಪ್ರಶ್ನೆ, ವ್ಯವಹಾರದಲ್ಲಿ ಎದುರಾಗಬಹುದಾದ ಮುಖ್ಯ ಅಪಾಯ ರಿಸ್ಕ್ ಯಾವುದು? ವ್ಯವಹಾರದಲ್ಲಿ ಎದುರಾಗಬಹುದಾದ ಮುಖ್ಯ ಅಪಾಯ ರಿಸ್ಕ್ ಯಾವುದು ಅಂತ ಕೇಳ್ತಾನೆ. ಏನಪ್ಪ ಅಂದರೆ ನಷ್ಟ ಹೊಂದೋದು ಮುಖ್ಯವಾಗಿರ್ತದೆ. ಓಕೆ, ಹೇಳೋಕ್ಕಾಗಲ್ಲ, ನಮಗೆ ನಷ್ಟವೂ ಕೂಡ ವ್ಯವಹಾರದಲ್ಲಿ ಆಗ್ತದೆ. ಇನ್ನು ಕೊನೆಯ ಪ್ರಶ್ನೆ, ಗುಡಿ ಕೈಗಾರಿಕೆಗೆ ಒಂದು ಉದಾಹರಣೆಯನ್ನು ನೀಡಿ ಅಂತ ಕೇಳ್ತಾನೆ. ಗುಡಿ ಕೈಗಾರಿಕೆಗೆ ಉದಾಹರಣೆ ಏನಪ್ಪ ಅಂದರೆ ಬುಟ್ಟಿ ಹೆಣೆಯುವುದು, ಮಡಿಕೆ ಮಾಡುವುದು, ಚಾಪೆ ನೇಯುವುದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೆದ್ರೆ 1 ಅಂಕ ನಿಮಗೆ ಸಿಗ್ತದೆ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು, ಅಷ್ಟೇ ಅಲ್ಲದೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ಹೈ ಬಟನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡಿ. ನಿಮಗೇನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಗಳನ್ನು ತಿಳಿಸೋದ್ರ ಮೂಲಕ ಹೆಚ್ಚು ವಿಡಿಯೋಗಳನ್ನು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.